ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಬಸಳೆ ಮತ್ತು ಪಪ್ಪಾಯ ಪದಾರ್ಥ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೇಗೆ ಮಾಡೋದು ಅಂತ ನೋಡುವ. ತುಂಬ ಒಳ್ಳೆಯದಾಗ್ತದೆ ಇದು ಪದಾರ್ಥ, ಆರೋಗ್ಯಕ್ಕೆ ತುಂಬ ತಂಪು. ಇದು ಹೆಚ್ಚಾಗಿ ಎಲ್ಲರಿಗೂ ಗೊತ್ತುಂಟು ಬಸಳೆ ಪದಾರ್ಥ ಮಾಡೋದು ಹೇಗೆ ಅಂತ. ಮ್ಯಾಂಗ್ಳೂರಿನವರಿಗೆ ಎಲ್ಲರಿಗೂ ಹೆಚ್ಚಾಗಿ ಗೊತ್ತು. ಅದು ನಮ್ಮ ಮನೆಯಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸಿಕೊಡ್ತೀನಿ. ಹೇಗೆ ಮಾಡೋದು ಅಂತ ನೋಡುವ. 2 ತೆಂಗಿನಕಾಯಿ ಪದಾರ್ಥ ಮಾಡ್ತಾ ಇದ್ದೇನೆ ನಾನು. ನೋಡಿ, ಮೀಡಿಯಮ್ ಸೈಜ್ 2 ತೆಂಗಿನಕಾಯಿ ತಗೊಂಡಿದ್ದೇನೆ. ಈಗ ಹಸಿ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೇನೆ. ನೋಡಿ, 1.5 ಸ್ಪೂನಷ್ಟು ಸಾಸಿವೆ, ಜೀರಿಗೆ 1 ಸ್ಪೂನು, ಒಂದು 7ರಿಂದ 8 ಸಲ ಬೆಳ್ಳುಳ್ಳಿ, 1 ನೀರುಳ್ಳಿ, ಒಂದು ದೊಡ್ಡ ಗೆಡ್ಡೆ ನೀರುಳ್ಳಿ ಹಾಕ್ತಿದ್ದೇನೆ. ಸ್ವಲ್ಪ ಅರಿಶಿನ, ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಹುಳಿ. ನೋಡಿ, ರೋಸ್ಟ್ ಮಾಡಿಟ್ಟದ್ದು ಒಂದು 35 ಗಿಡ್ಡ ಮೆಣಸು, ಒಂದು 10 ಉದ್ದ ಮೆಣಸು, ಸ್ವಲ್ಪ ಒಂದು 1/4 ಚಮಚದಷ್ಟು ಮೆಂತ್ಯ ಮತ್ತು ಒಂದು 3 ಚಮಚದಷ್ಟು ಕೊತ್ತಂಬರಿ ಎಲ್ಲ ಒಟ್ಟಿಗೆ ಗ್ರೈಂಡರ್ಗೆ ಹಾಕ್ತಾ ಇದ್ದೇನೆ. ತೆಂಗಿನಕಾಯಿ ಎಲ್ಲ ಒಟ್ಟಿಗೆ ಹಾಕಿ ಗ್ರೈಂಡರಲ್ಲಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಬೇಕು. ಚೆನ್ನಾಗಿ ಪೇಸ್ಟ್ ಆಗಬೇಕು. ನೋಡಿ, ಬಸಳೆ ತಗೊಂಡಿದ್ದೀನಿ. ಇದರಲ್ಲಿ 2 ಕಟ್ಟು ಬಸಳೆ ಉಂಟು. ಕಟ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ತೊಳಿಬೇಕು. ತೊಳೆದು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ನೋಡಿ, ಮಸಾಲ ಗ್ರೈಂಡ್ ಆಗ್ತಾ ಉಂಟು. ಬಸಳೆಗೆ ಒಂದು 50 ಗ್ರಾಮ್ನಷ್ಟು ತೊಗರಿಬೇಳೆ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಬೇಯುವಾಗ ಉಪ್ಪು ಹಾಕಬಾರ್ದು. ಮೊದಲೇ ಉಪ್ಪು ಹಾಕಿದರೆ ಬೇಳೆ ಬೇಯುವುದಿಲ್ಲ. ಬೇಳೆ ಬೇಯಬೇಕಾದ್ರೆ ಉಪ್ಪು ಮತ್ತೆ ಹಾಕಬೇಕು. ನೀವು ಕುಕ್ಕರಲ್ಲಿ ಇಡೋದಾದರೆ ಒಟ್ಟಿಗೆ ಹಾಕ್ಬೋದು. ಆದರೆ ಈ ಟೊಮೆಟೊ ಎಲ್ಲ ಒಟ್ಟಿಗೆ ಹಾಕಿ, ಬೇಳೆ, ಟೊಮೆಟೊ ಮತ್ತು ಉಪ್ಪು ಎಲ್ಲ ಹಾಕಿ ಒಟ್ಟಿಗೆ ಬಸಳೆ ಇಡ್ಬೋದು. ಹೀಗೆ ಬೇಯಿಸುವಾಗ ಉಪ್ಪು ಮೊದಲು ಹಾಕಬಾರ್ದು. ನೋಡಿ, ಟೊಮೆಟೊ ಹಾಕ್ತಾಯಿದ್ದೇನೆ. ಈಗ ಬೆಂದಿದೆ, ಬಸಳೆ ಬೇಳೆ ಬೆಂದಿದೆ. ಈಗ ಟೊಮೆಟೊ 2 ಟೊಮೆಟೊ ಹಾಕ್ತಾಯಿದ್ದೇನೆ. ಮತ್ತು ಉಪ್ಪು ರುಚಿಗೆ ನೋಡಿ ಉಪ್ಪು ಹಾಕ್ತಾಯಿದ್ದೇನೆ. ಕಲ್ಲುಪ್ಪು ಹಾಕ್ತಾಯಿದ್ದೇನೆ. ನಾವು ಕಲ್ಲುಪ್ಪೇ ಯೂಸ್ ಮಾಡೋದು ಹೆಚ್ಚಾಗಿ. ಮತ್ತು ರಾ ಪಪ್ಪಾಯ ಹಾಕಬೇಕು. ಪಪ್ಪಾಯ ಕೂಡ ಮೊದಲು ಹಾಕಬಾರ್ದು. ಕುಕ್ಕರಲ್ಲಿ ಇಡೋದಾದರೂ ಅಷ್ಟೇ, ಪಪ್ಪಾಯ ಒಟ್ಟಿಗೆ ಇಡಬಾರ್ದು. ಯಾಕಂದರೆ ಅದು ಬೇಗ ಬೆಂದು ಹೋಗ್ತದೆ, ಒಂದೇ ಸಿಕೆಯಲ್ಲಿ ಬೇಯ್ತದೆ. ಹಾಗಾಗಿ ಅದನ್ನು ಮತ್ತೆ ಹಾಕೋದು. ಇನ್ನು ಪಪ್ಪಾಯ ಬೆಂದ ಮೇಲೆ ಮಸಾಲ ಹಾಕಬೇಕು. ತುಂಬ ಒಳ್ಳೆಯದಾಗ್ತದೆ ಇದು. ಬಸಳೆ ಪಪ್ಪಾಯ ಕಾಂಬಿನೇಷನ್ ತುಂಬ ಒಳ್ಳೆಯದಾಗ್ತದೆ. ಇದು ಟ್ರೆಡಿಷ್ನಲ್ ರೆಸಿಪಿ ಫ್ರೆಂಡ್ಸ್, ಮುಂಚೆಯಿಂದ ಮಾಡ್ತಿದ್ದ ರೆಸಿಪಿ. ಬಸಳೆಗೆ ಇದು ಹುರುಳಿ ಬೀಜ ಹಾಕಿ ಮಾಡ್ತಾರೆ, ಬಸಳೆ ಕುಡು ಅಂತೇಳಿ. ಒಳ್ಳೆಯದಾಗ್ತದೆ ಅದು ಕೂಡ. ಬಸಳೆ ಕುಡು, ಬಸಳೆ ಅಲಸಂಡೆ ಬೀಜ ಎಲ್ಲ ಹಾಕಿ ಮಾಡ್ತಾರೆ. ನಾನ್ ವೆಜ್ ಸಹ ಹಾಕಿ ಮಾಡ್ತಾರೆ. ಮರವಾಯಿ ಹಾಕಿ ಮಾಡ್ತಾರೆ. ಮತ್ತು ಏಡಿ ಹಾಕಿ ಮಾಡ್ತೇವೆ ನಾವು. ಕ್ರ್ಯಾಬ್ ಹಾಕಿ ಮಾಡ್ತೇವೆ. ತುಂಬ ಒಳ್ಳೆಯದಾಗ್ತದೆ. ನೋಡಿ, ಈಗ ಮಸಾಲ ಹಾಕ್ತಾಯಿದ್ದೀನಿ. ಪಪ್ಪಾಯ ಬೆಂದಿದೆ, ಮಸಾಲ ಹಾಕ್ತಾಯಿದ್ದೀನಿ. ಮಸಾಲ ಹಾಕಿ ಚೆನ್ನಾಗಿ ಕುದಿಬೇಕು. ನೀರೆಲ್ಲ ನೋಡಿ ಹದ ಮಾಡಬೇಕು. ನೀವು ಬೇಯಲಿಕ್ಕೆ ನೀರು ಸ್ವಲ್ಪ ಜಾಸ್ತಿ ಇಟ್ಟರೆ ಮತ್ತು ನೀರು ಹಾಕುವಾಗ ಜಾಗ್ರತೆ ಆಗಬೇಕು. ನಾನು ಅದಕ್ಕಾಗಿ ನೋಡಿ ಇದರಿಂದಲೇ ನೀರು ತೆಗೆದು ತೊಳೆದು ಹಾಕ್ತಾಯಿದ್ದೇನೆ. ಬೇರೆ ನೀರು ಹಾಕಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಇದು ಬಸಳೆ ಪದಾರ್ಥ ನೀರಾದರೆ ಅಷ್ಟೊಂದು ರುಚಿ ಆಗೋದಿಲ್ಲ. ಸ್ವಲ್ಪ ದಪ್ಪನೇ ಬೇಕು, ತುಂಬ ನೀರಾಗಬಾರ್ದು. ನೋಡಿ, ಈ ಹದದಲ್ಲಿ ಇರಬೇಕು. ನೋಡಿ, ತುಂಬ ನೀರಾದರೆ ಅಷ್ಟೊಂದು ರುಚಿ ಆಗೋದಿಲ್ಲ ಪದಾರ್ಥ. ಒಳ್ಳೆ ಪರಿಮಳ ಬರ್ತಾ ಉಂಟು, ಹಸಿ ಸಾಸಿವೆದು ಪರಿಮಳ. ನನಗೆ ಇದರಲ್ಲಿ ಹಸಿ ಸಾಸಿವೆದು ಫ್ಲೇವರೇ ತುಂಬ ಇಷ್ಟ. ಹಸಿ ಸಾಸಿವೆ ಹಾಕೋದು ಯಾಕಂದರೆ ಇದು ತುಂಬ ತಂಪಲ್ವಾ. ಸಾಸಿವೆ ಸ್ವಲ್ಪ ಹೀಟ್, ಹಾಗಾಗಿ ಶೀತ ಎಲ್ಲ ಆಗುವವರಿದ್ದರೆ ಸಾಸಿವೆ ಹಾಕಿದರೆ ಒಳ್ಳೆಯದಂತ ಹೇಳ್ತಾರೆ. ಹಾಗಾಗಿ 1.5 ಸ್ಪೂನಷ್ಟು ಸಾಸಿವೆ ಹಾಕಿದ್ದೇನೆ, ಹಸಿ ಸಾಸಿವೆ. ನೋಡಿ, ಚೆನ್ನಾಗಿ ಕುದಿಬೇಕು. ಇದು ಬಿಳಿ ಎಲ್ಲ ಉಂಟಲ್ಲ ಮೇಲೆ ನೊರೆ ಥರ, ಅದೆಲ್ಲ ಹೋಗಬೇಕು. ಅದು ಯಾಕಂದರೆ ಹೇಳಿದರೆ ಅದು ಕೆಡುವುದಿಲ್ಲ, ಬೇಗ ಕೆಡುವುದಿಲ್ಲ ಪದಾರ್ಥ. ಅದು ಹೋಗಲಿಲ್ಲಾದರೆ, ಹೋಗೋ ತನಕ ಕುದಿಲಿಲ್ಲಾದರೆ ಪದಾರ್ಥ ಬೇಗ ಕೆಡ್ತದೆ. ಅದಕ್ಕಾಗಿ ಹೇಳ್ತಿರೋದು. ಅದು ಚೆನ್ನಾಗಿ ಕುದಿಬೇಕು. ಅದೆಲ್ಲ ಹೋದರೆ ಚೆನ್ನಾಗಿ ಕುದಿದಿದೆ ಅಂತ ಹೇಳಿ ಅರ್ಥ. ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್.
ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಒಂದು ತೆಂಗಿನಕಾಯಿ ಹಾಕಿ ಮಾಡ್ಬೋದು. ಒಂದು ತೆಂಗಿನಕಾಯಿ ಹಾಕಿ ಮಾಡೋದಾದರೆ ಒಂದು 25 ಗಿಡ್ಡ ಮೆಣಸು ಹಾಕಿದರೆ ಒಂದು 7-8 ಉದ್ದ ಮೆಣಸು ಹಾಕಿ ಮಾಡ್ಬೋದು. ಎಲ್ಲ ಸಾಮಗ್ರಿ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿದರೆ ಆಯಿತು, ಒಳ್ಳೆಯದಾಗ್ತದೆ. ನೀವು ನೋಡಿ ಮಾಡಿ ನೋಡಿ ಹೇಳಿ ನನಗೆ ಹೇಗೆ ಬಂದಿದೆ ಅಂತೇಳಿ. ತುಂಬ ಟೇಸ್ಟ್ ಆಗ್ತದೆ ಇದು ಪದಾರ್ಥ. ಕೊರಗಜ್ಜನ ಅಗ್ಗಿಲಿಗೆಲ್ಲ ಮಾಡ್ತಾರೆ, ಕುಡು ಹಾಕಿ ಮಾಡ್ತಾರೆ, ಬಸಳೆ ಕುಡು ಅಂತೇಳಿ ತುಂಬ ಟೇಸ್ಟ್ ಆಗ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್.